ಜಾತ್ರೆ ಥರ ಇತ್ತು, ಅದೊಂಥರ ಸಂತೋಷವಾಗಿದ್ದು. ಎಲ್ಲರೂ ಜನಗಳೆಲ್ಲ ಪಾಪ ಎಲ್ಲ ದೂರದಿಂದ ಬಂದಿರೋರು ಜಾತ್ರಾ ಮಹೋತ್ಸವ ನೋಡ್ತಾ ಇದ್ದು. ಉತ್ಸವ ಮೂರ್ತಿ ನೋಡೋಕ್ಕೆ ಜನಗಳು ಬಿಟ್ಟಿಲ್ಲ ಅಂದರೆ ಈ ಬ್ಯಾರಿಕೇಡ್ ಎಲ್ಲ ನೋಡೋಕ್ಕಾಯ್ತಿದ್ದು ಜನಗಳು ಬಂದು. ಅಧಿಕಾರ ಸುವ್ಯವಸ್ಥೆ ಚೆನ್ನಾಗಿಲ್ಲ ಸರ್, ಇದು ವ್ಯವಸ್ಥೆನೇ ಚೆನ್ನಾಗಿಲ್ಲ, ಎಲ್ಲ ಹದಗೆಟ್ಟು ಹೋಗಿದೆ ಇದು. ಹೇಗಿತ್ತು ಆಷಾಢ? ನಾವು ಕಂಡಂಗೆ ಮೊದಲು ಹೋದ ವರ್ಷ ಎಲ್ಲ ಚೆನ್ನಾಗಿತ್ತು, ಹೋದ ವರ್ಷನೇ ಪರವಾಗಿಲ್ಲ, ಇಷ್ಟೊಂದೇನು ಇರಲಿಲ್ವಲ್ಲ. ಇದು 2,000 ರೂಪಾಯಿ ಟಿಕೆಟ್ ಮಾಡಿ ಎಲ್ಲ ಜನಗಳಿಗೆ ಅನುಕೂಲ ತಪ್ಪೋಗಿರೋದೆಲ್ಲ. ಸಾರ್ವಜನಿಕರಿಗೆ ಏನು ತೊಂದರೆ, ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಅಲ್ಲೇನೇ ನೋಡಿ ಜನನೇ ಬಿಡ್ತಾ ಇಲ್ಲ, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆನೂ. ಅವ್ರಿಗೆಲ್ಲ ಏನು ಮಾಡ್ತಾರೆ, ಓಲಿ ಉತ್ಸವ ಮೂರ್ತಿ ಅಲ್ಲಿ ತನಕ ಹೋಗುತ್ತಾ, ಅಲ್ಲಿ ತನಕ ದರ್ಶನ ಕೊಡ್ತಾರಾ, ಅದು ಇಲ್ಲ. ಎಲ್ಲ ಇಲ್ಲಿ ಬಂದರೆ ಇವರು ಅಧಿಕಾರಿಗಳು ದರ್ಶನ ಮಾಡ್ಕೊಂಡು ಹೋಗೋದಷ್ಟೇ. ಇದು ಅಧಿಕಾರಿಗಳು ಮಾತ್ರ ದರ್ಶನ ಅಷ್ಟೇ, ಸಾರ್ವಜನಿಕರಿಗೆ ಇಲ್ಲ. ಇಲ್ಲ VIPsಗಳಿಗೆ ಇಲ್ಲ 2,000 ರೂಪಾಯಿ. ಯಾರ್ಯಾರು ಬರ್ತಾರೆ? ಯಾರು ಬರಲ್ಲ. VIPs ಅಂದ್ರೆ ಅಷ್ಟೇ, ಸುಮ್ಮನೆ ನೋಟ್ ಇದಾಕಿರ್ತಾರೆ ಅಷ್ಟೇ, ಯಾರು ಬರಲ್ಲ. ಇಲ್ಲ ಸಾರ್ವಜನಿಕರಿಗೆ ಮುಖ್ಯವಾಗಿ ಕೊಡಬೇಕಾಗಿದ್ದವ್ರ ಆದ್ಯತೆ ಸಾರ್ವಜನಿಕರಿಗೆ, ಬಡವರಿಗೆ, ವಯಸ್ಸಾದವ್ರಿಗೆ ಏನು ವ್ಯವಸ್ಥೆ ಮಾಡಿಲ್ಲ ಪಾಪ. ಊಟ ಎಷ್ಟು ಜನ ಮಾಡ್ತಾಯಿದ್ರು ಅಲ್ಲಿ, ಇವತ್ತೊಂದು ದಿನ ಊಟ ಇಲ್ಲ, ನೀರಿಲ್ಲ. ಅದು ತಪ್ಪ. ಯಾಕೆಂದರೆ ಜನಗಳು ಊಟ ನೆನೆಸ್ಕೊತಾ ಇದ್ರು ಇಲ್ಲಿ ಬಂದು. ಎಲ್ಲಿಂದ ಬರೋರು, ಎಷ್ಟೆಷ್ಟೋ ಕಿಲೋಮೀಟ್ರಿಂದ ಬಂದಿದ್ದಾರೆ. ಅವೇನು ವ್ಯವಸ್ಥೆ ಮಾಡಿದ್ದಾರೆ? ಅಲ್ಲಿ ಬಂದು ಉಪ್ಪಿಟ್ಟು ಕೇಸರಿಬಾತ್ ಕೊಡ್ತಾರೆ. ಉಪ್ಪಿಟ್ಟು ಕೇಸರಿಬಾತ್ ಈಸ್ಕೊಳ್ಳೋಕ್ಕೂ ಅಷ್ಟೊಂದು ಪಾಪ ನುಗ್ತಾರೆ ಅಲ್ಲಿ. ಚೆನ್ನಾಗಿರಲ್ಲ, ವ್ಯವಸ್ಥೆನೇ ಚೆನ್ನಾಗಿಲ್ಲ ಸರ್. ಹೌದು. ಈ ಮುಖಾಂತರ ದೇವ್ರ ಹತ್ರ ಏನು ಕೇಳ್ಕೊತಾರೆ? ನಾವು ದೇವ್ರ ಹತ್ರ ಜನಗಳಿಗೆ ಫಸ್ಟ್ ಬುದ್ಧಿ ಕೊಡಲಿ, ಅಧಿಕಾರಿಗಳಿಗೂ ಬುದ್ಧಿ ಕೊಡಲಿ. ಅವ್ರು ಏನು ಮಾಡ್ತಾರೆ, ಅವ್ರ ಮೇಲೆ ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ. ಅಧಿಕಾರಿಗಳದ್ದು ಏನು ತಪ್ಪೇನಿಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರದ್ದು ಕಾನೂನು ಸುವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ಏನಪ್ಪ ಅಂದರೆ ಚಾಮುಂಡೇಶ್ವರಿ ಅವರಿಗೆ ಬುದ್ಧಿ ಕೊಡಲಿ, ಮುಂದೆ ವರ್ಷಕ್ಕಾದರೂ ಇದನ್ನೆಲ್ಲ ವ್ಯವಸ್ಥೆ ಸರಿ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ. ನಾವು ಲಾಸ್ಟ್ ವೀಕ್ ಅದರಲ್ಲಿ ಬಂದಿದ್ವಿ. ಅದಕ್ಕೆ 2,000 ರೂಪಾಯಿನವ್ರಿಗೆ ಕೊಡ್ತಾವ್ರಲ್ಲ, ಬಳೆ ಕೊಡ್ತಿದ್ದಾರೆ. ಬಳೆನ ಹಾಕೊಳಕ್ ಕೊಡ್ತಿದಾರಾ ಇಲ್ಲ ತಗೊಂಡೋಗಿ ಎಸೆಯಕ್ಕೆ ಕೊಡ್ತಿದಾರಾ? ಹಸಿರು ಬಳೆ ಬಾಗಿನ ಕೊಡ್ತಿದಾರಲ್ವಾ. ಮೀಡಿಯಂ ಸೈಜ್ 2.6 ಆದ್ರೂ ಎಲ್ಲರಿಗೂ ಆಗುತ್ತೆ. ಇವ್ರೇನ್ ಮಾಡಿದ್ದಾರೆ 2.2, ಅದೇನಂದ್ರೆ ಕಮ್ಮಿ ದುಡ್ಡು ಆಗುತ್ತಲ್ಲ, ಅದರಲ್ಲೂ 2 ರೂಪಾಯಿ ಉಳಿಸ್ಬೇಕು ಅನ್ನೋ ಇವ್ರ ಮನಸ್ಥಿತಿ. ಇನ್ನು ಇದ್ರಲ್ಲೇ 2 ರೂಪಾಯಿ ಉಳಿಸೋರು ಸರ್. 2.6 ಕಾಮನ್ ಆಗಿ ಆಗುತ್ತೆ, ಆಯ್ತಾ, ನಾರ್ಮಲ್ ಆಗಿ. 2.8 ಬೇಡ, 2.2 ಬೇಡ, 2.6 ಎಲ್ರಿಗೂ ಆಗುತ್ತೆ. ಆ ಸೈಜ್ ತರಬೇಕಲ್ವ. ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಓಪನ್ ಮಾಡಿ ನೋಡಿದ್ವಿ. ನಂದೇನಾದ್ರು ಚಿಕ್ಕದಿದೆಯೇನೋ, ನಿಮ್ದೇನಾದ್ರು ಚಿಕ್ಕದಿ, ಎಲ್ಲರ ಬಳೆನೂ ಅದೇ ಸೈಜು. ಅಂದರೆ ಇವ್ರು ಹೋಲ್ಸೇಲಾಗಿ ಕೊಟ್ಬಿಟ್ಟು ಅದರಲ್ಲಿ 2 ರೂಪಾಯಿ ಉಳಿಸ್ಬೋದಲ್ಲ ಅಂತ ವ್ಯವಸ್ಥಿತೆ ಸರ್ ನಮ್ಮಲ್ಲಿ ಇರೋದು. ಏನಿಲ್ಲ ಸರ್, ಅಲ್ಲಿಂದ ಕರ್ಕೊಂಬರ್ತಾರೆ. ಇದರಲ್ಲಿ ಯಾವುದು ನಮ್ದು ಒಳ್ಳೆ ಬಸ್ಸಲ್ಲಿ ಕರ್ಕೊಂಬರ್ತಾರೆ, ಎಂಟ್ರೆನ್ಸಲ್ಲಿ ಬಿಡ್ತಾರೆ. ಅಲ್ಲಿ ಸುಮ್ಮನೆ 2,000 ಅನ್ನೋದಷ್ಟೇ. ಅಲ್ಲೂ ಒಳಗಡೆ 2,000 ಕೊಟ್ಟು ಬಂದ್ರೂ ಏನು ಈಸಿಯಾಗಿ ಏನು ಹೋಗೋಕ್ಕಾಗಲ್ಲ. ಅಲ್ಲಿ 3 ಲೈನ್ ಬರ್ತವೆ. ಅಲ್ಲಿನೂ ಇವರು VIP, ಅವರು ಇವ್ರ ಕಡೆಯವರು, ಅವ್ರ ಕಡೆಯವರು, ಆಫೀಸರ್ಸ್ ಹೆಂಡ್ತಿಯರು ಅಂತ ಬರ್ತಾನೆ ಇರ್ತಾರೆ. ನಾವು ಅಲ್ಲೂ ಗೇಟ್ ತೆಗೀರಿ ಅಂದರೆ ನಾವು ತೆಗಿಯೋದಿಲ್ಲ. ಏನು ಮಾಡ್ತೀರಾ, ಬಿಡ್ತಾ ಇಲ್ವಾ ಜನನ, ನಿಂತೀರಿ ಅಂತಾರೆ. ಆ ಎಮ್ಮ ಪೊಲೈಟಾಗೂ ಮಾತಾಡಲ್ಲ ಸರ್. ಮಾತ್ರ CEO ರೂಪಾ ಅವರು ಖಂಡಿತ ನಾನು ಲಾಸ್ಟ್ ಟೈಮ್ ಬಂದು ಗಲಾಟೆ ಮಾಡೇ ಹೋದ್ವಿ. ಅಲ್ಲಿ ನಾವು ನಿಮ್ಗೆ ಕಂಪ್ಲೇಂಟೇ ಮಾಡ್ತೀವಿ ಅಂತಲೇ ಹೇಳ್ಬಿಟ್ಟೋದ್ವಿ. ಏನು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಯಾಕೆ ಅಂದರೆ ಅವರಲ್ಲಿ ಜನದ ಹತ್ರ ಪೊಲೈಟಾಗಿ ನಡ್ಕೊಳ್ಳೇ ಇಲ್ಲ. ಅಧಿಕಾರ ಇದೆ ಅಂದ್ಬಿಟ್ಟು ನಾವಿದ್ರೆ ಅವರು ಅಧಿಕಾರ ಸುಮ್ಮನೆ ಅವ್ರೊಬ್ಬರೇ ಅಧಿಕಾರ ಮಾಡ್ಕೊಳಕ್ಕಾಗತ್ತಾ ಅಲ್ವಾ? ನಾವಿದ್ರೆ ಅವರು ಇವ್ರಿಗೆ ಇಷ್ಟ ಬಂದಂಗೆ ಆಡೋದಾದ್ರೆ ನಾವು ಹಂಗಾರೆ ಇವರೇ ಬರೀ ಅವ್ರೊಬ್ಬರೇ ಮಾಡ್ಕೊಳ್ಳಿ, ನಾವೊಂದು ಬೇರೆ ಕಟ್ಸ್ಕೊಳಕ್ಕಾಗತ್ತಾ ದೇವಸ್ಥಾನನ? ಚಾಮುಂಡಿ ದೇವತೆ ನಮ್ಮ ಮದಿ ದೇವತೆ ಎಲ್ರಿಗೂ ಇರೋದು ಅಲ್ವಾ, ನಮ್ಮ ನಾಡಿ ನದಿ ದೇವತೆ. ಅವ್ರ ಮೇಲೆ ಅಧಿಕಾರ ಮಾಡೋಕ್ಕೆ ಇವ್ರಿಗೊಂದು ರೂಲ್ಸಲ್ಲಿ ನೀಟಾಗಿ ಕರ್ಕೊಂಡೋಗಿ ಬನ್ನಿ, ವ್ಯವಸ್ಥಿತವಾಗಿ ಇದನ್ನ ಮಾಡಿ ಅಂತ ಕೊಟ್ಟಿರ್ತಾರೆ. ಅದನ್ನ ಬಿಟ್ಬಿಟ್ಟು ಅದನ್ನ ನೋಡಲ್ಲ ಇವರು ಹೆಂಗೆ ವ್ಯವಸ್ಥೆ ಮಾಡಬೇಕು ಅಂತ. ಬರೀ ಅಧಿಕಾರ ಚಲಾಯಿಸೋದು ಅಷ್ಟೇನೆ ಸರ್ ಇಲ್ಲಿ ಅಧಿಕಾರ. ಯಾವ ಸರಿ ನೀವು ಹೇಳ್ದಂಗೆ 3 ಕ್ಯೂ ಯಾವಾಗಿತ್ತು ಸರ್? ಆ ಕಡೆ ಬಂದ್ರೆ ಈ ಕಡೆ ಇಲ್ಲ, ಅದು 2,000 ಒಂದು ಕ್ಯೂ ಅಂತಾರೆ, ಇದೊಂದು ಕ್ಯೂ ಅಂತಾರೆ. ಹೋಗ್ಲಿ ಯಾವುದು ನೋಡೋಕ್ಕಾಗದೆ ಹೊರಗಡೆಯಿಂದ ಬಂದು ಒಂದು ಬೆಳಗಿನ ಜಾವ ಬಂದಿದ್ದಾರೆ, ಮಕ್ಕಳು ಬಂದಿರ್ತಾರೆ, ಹುಡುಗರು ಬಂದಿರ್ತಾರೆ, ಒಂದು ವೀಲ್ ಚೇರ್ ವ್ಯವಸ್ಥೆ ಇರಲ್ಲ. 4:15 ಸರ್ ನಾವು ಸ್ಟೆಪ್ಸ್ ಹತ್ರ ಬಂದಿರೋದು. ಅವಾಗ ಹೇಳ್ತಾವ್ರೆ ಬಿಡಲ್ಲ ಹೋಗ್ರಿ ಆ ಕಡೆ ನಿಂತ್ಕೊ ಸರ್. 2 hours ನಿಂತ್ಕೊಳ್ಳೋಕ್ಕಾಗುತ್ತಾ ನಾವು? ಏನೋ ಹುಡುಗರು ನಿಂತ್ಕೋಬೋದು, ನಾವು ಕೂರಕ್ಕೂ ಅಲ್ಲೆಲ್ಲೂ ಮಳೆ ಆಗಿದೆ, ಜಾಗ ಇಲ್ಲ, ಕೂರಕ್ಕೂ ಜಾಗ ಇಲ್ಲ. 2 hours ನಿಂತು ಮೆಟ್ಲತ್ತದೆ ನಮ್ಗೆ ಸ್ವಲ್ಪ ಕಷ್ಟನೇ. ಆದರೂ ಒಂದು ಆಸೆ. ನಾಳೆ ಸರ್ ಹಂಗೆ ನೋಡಿದ್ರೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಪ್ರತಿ ಸರಿಗಿಂತನೂ ಈ ಸರಿ ಜನ ಎದುರುಕೊಂಡು ಇನ್ನೂ ಕಮ್ಮಿನೇ ಬಂದಿದ್ದಾರೆ ಅನ್ನಿಸ್ತಿದೆ ನನಗೆ. ಪ್ರತಿ ವರ್ಷದಷ್ಟು ಜನ ಇಲ್ಲ ಸರ್ ಈ ಸರಿ. ಸುತ್ತಮುತ್ತ ಗುಂಡ್ಲುಪೇಟೆ, ಚಿಡಿಕೋಟೆ ಸುತ್ತಮುತ್ತ ಜನಗಳು ಬರೋರು, ಟಿ ನರಸೀಪುರ ಮತ್ತು ಬೇರೆ ರಾಜ್ಯದಿಂದಲೂ ಕೂಡ ಬರೋರು ಒಂದರ್ತಿಗೆ ಚಾಮುಂಡೇಶ್ವರಿ ದುರ್ಗಾ ಪೂಜೆ. ಹೌದು ಸರ್ ಖಂಡಿತ. ಆದರೆ ಈ ಸರಿ ಲೋಕಲ್ ಅವ್ರು ಬಿಟ್ಟರೆ ಹೊರಗಡೆ ಅವರು ಚಾಮರಾಜನಗರ ಅವರು ಇವರು ಹೊರಗಡೆ ನಮ್ಮ ತಾಲೂಕುಗಳವ್ರು ಯಾರೂ ಬಂದಿಲ್ಲ. ಎಲ್ರಿಗೂ ಭಯ ಆಗಿ ಸರ್. ಇಲ್ಲಿ
ಈ ಸಿ ಇ ಒಗಳದ್ದು ಆಫೀಸರ್ಸ್ದು ಇವ್ರುಗಳ್ದು ಅಷ್ಟೇ ಇಲ್ಲಿ ಪಾರುಪತ್ಯ ಬಿಟ್ಟರೆ ನಮ್ಗಳದ್ದು ಏನೂ ಇಲ್ಲ. ಆಮೇಲೆ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡೋದಾಗ ಏನಿಲ್ಲ ನೋಡಿ, ಅದೊಂದು ಹೇಳ್ತೀನಿ, ಯಾಕ್ರೆ ಅವ್ರನ್ನ ಬಿಡ್ತಿದ್ದೀರಾ ಅಂದರೆ ಪ್ರೋಟೋಕಾಲ್ ಅಂತೆ. ಏನು ಬಂದವ್ರಿಗೆಲ್ಲ ಪ್ರೋಟೋಕಾಲ್, ಇವ್ರು ಕರ್ಕೊಂಡೋಗೋರು ಪ್ರೋಟೋಕಾಲು. ಹಂಗಾರೆ ತೋರಿಸಿ ಅದೇನು ಪ್ರೋಟೋಕಾಲ್ ಅಂತ. ಹೋಗ್ಲಿ ರೈಟಿಂಗಲ್ಲಿ ಕೊಡಿ ಅಂದರೆ ಕೊಡಲ್ಲ. ನಮಗೂ ಅಭಿಮಾನ ಇದೆ, ನಮಗೂ ಭಕ್ತಿ ಇದೆ ಚಾಮುಂಡೇಶ್ವರಿ ಇಂಥವ್ರಿಗೆಲ್ಲ ತಾಯಿ ಏನು ಮಾಡಬೇಕು? ತಾಯಿ ಚಾಮುಂಡೇಶ್ವರಿ ಏನು ಮಾಡಬೇಕಾದ್ರೆ? ಸರ್, ಜಯ ವಿಜಯರ ಕತೆ ಕೇಳಿದ್ದೀರಾ? ಹಂಗೆ ಇವ್ರಿಗೆ ಅಧಿಕಾರ ಇದೆ ಅಂದ್ಬಿಟ್ಟು ಮಾಡಿದಾಗ ಅವ್ರಿಗೆ ಭೂಲೋಕಕ್ಕೆ ಹೆಂಗೆ ಎತ್ತಾಕಿದ್ಲು, ಹಂಗೆ ತಾಯಿ ಸಡನ್ನಾಗಿ ಇವ್ರಿಗೆ ಒಳ್ಳೇದನ್ನೇ ಹೆಂಗೆ ಎತ್ತಾಕ್ಬೇಕೋ ಹಂಗೆ ಎತ್ತಾಕ್ತಾಳೆ, ಮಾಡ್ತಾಳೆ ಅಷ್ಟೇ. ನಾವೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.